ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಅಡಿಕೆ ಕೊಳೆ ರೋಗ, ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಕೊಳೆ ಅಡಿಕೆ ಸುರಿದು ಪ್ರತಿಭಟನೆ. 15 ದಿನಗಳಲ್ಲಿ ಪರಿಹಾರ ನೀಡದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ ಹಕ್ರೆ. ಪರಿಹಾರ ಕೊಡಿಸಲು ಶಾಸಕರು ಪ್ರಯತ್ನ ಪ್ರಾರಂಭಿಸಿದ್ದಾರೆಂದ ಚೇತನ್ ರಾಜ್ ಕಣ್ಣೂರು. ತಕ್ಷಣ ಸರ್ಕಾರ ಬೆಳೆಗಾರರ ನೆರವಿಗೆ ಧಾವಿಸಲು ಆರ್ಎಸ್ ರಾಮಪ್ಪ ಒತ್ತಾಯ. ಇಂದಿರಾ ಗಾಂಧಿ ಕಾಲೇಜಿನಲ್ಲಿ ಕಾಂಗ್ರೆಸ್ ಸದಸ್ಯತ್ವ ಅಭಿಯಾನ, ಬಿಜೆಪಿಯಿಂದ ಡಿವೈಎಸ್ಪಿಗೆ ದೂರು. ವಿದ್ಯಾರ್ಥಿನಿಯರನ್ನು ಬೆದರಿಸಿ ಕಾಂಗ್ರೆಸ್ ಸದಸ್ಯರಾಗಿಸಲು ಒತ್ತಾಯಿಸಿದವರ ವಿರುದ್ಧ ಕ್ರಮಕ್ಕೆ ಮೇಘರಾಜ್ ಮನವಿ. ಗೌರಿ ಗಣೇಶ ಹಬ್ಬದ ಅಂಗವಾಗಿ ಡಿವೈಎಸ್ಪಿ ಕಟ್ಟುನಿಟ್ಟಿನ ಸೂಚನೆ. ರಾತ್ರಿ 10ರ ನಂತರ ಮೈಕ್ ಹಾಕುವಂತಿಲ್ಲ. ಅಂಗಡಿ, ಫಾಸ್ಟ್ ಫುಡ್ ಅಂಗಡಿ ರಾತ್ರಿ 10ರ ನಂತರ ಮುಚ್ಚಬೇಕು. ಕಲ್ಮನೆ ಸೊಸೈಟಿ ಹಣ ಗೋಲ್ಮಾಲ್, ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಸಮಾಲೋಚನಾ ಸಭೆ. ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚಿಸಿದ ಯತೀಶಾರ್. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು, ನಿರ್ದೇಶಕರು ಗಮನ ಹರಿಸಲು ಹಕ್ರೆ ಒತ್ತಾಯ. ಗ್ರಾಮಾಂತರ ಠಾಣೆಗೆ ಹಣ ಕಳೆದುಕೊಂಡವರಿಂದ ದೂರು, ಹಣ ವಾಪಸ್ ಕೊಡಿಸಲು ಮನವಿ. ಈಗ ಸುದ್ದಿಯ ವಿವರ. ಅತಿವೃಷ್ಟಿಯಿಂದ ವ್ಯಾಪಕವಾಗಿ ಅಡಿಕೆಗೆ ಕೊಳೆ ರೋಗ ಬಂದಿದ್ದು, ಸರ್ಕಾರ ಕೊಳೆ ರೋಗಕ್ಕೆ ಪರಿಹಾರ ನೀಡುವಂತೆ ಒತ್ತಾಯಿಸಿ ಗುರುವಾರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಕೊಳೆ ಅಡಿಕೆ ಸುರಿದು ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ, ಎಪಿಎಂಸಿ ಮಾಜಿ ಅಧ್ಯಕ್ಷ ಚೇತನ್ ರಾಜ್ ಕಣ್ಣೂರು, ಆಪ್ಸ್ಕೋಸ್ ಮಾಜಿ ಅಧ್ಯಕ್ಷ ಆರ್ಎಸ್ ಗಿರಿ, ಸಂಘದ ಅಧ್ಯಕ್ಷ ವಾಶಂ ರಾಮಚಂದ್ರ ಭಟ್, ಹಿರಿಯ ಸಹಕಾರಿ ಯುಎಚ್ ರಾಮಪ್ಪ. ಬೆಳೆಗಾರ ಬಂಧುಗಳೇ, ಹಿಂದೆಂದಿನಕ್ಕಿಂತ ಹೆಚ್ಚು ಮಳೆ ಈ ಮಲೆನಾಡು ವ್ಯಾಪ್ತಿಯಲ್ಲಿ ಮಳೆ ಆಗಿರೋದ್ರಿಂದ ಈಗಾಗಲೇ 52% ಅಷ್ಟು ಮಳೆ ಈ ಭಾಗದಲ್ಲಿ ಹೆಚ್ಚುವರಿ ಮಳೆಯಾಗಿದೆ. ಜೊತೆಗೆ ಜುಲೈ ತಿಂಗಳಲ್ಲಿ 122% ಅಷ್ಟು ಹೆಚ್ಚುವರಿ ಮಳೆಯಾಗಿದೆ. ಜುಲೈ ಒಂದೇ ತಿಂಗಳಲ್ಲಿ ಮಾಮೂಲಿ ಮಳೆಗಿಂತಲೂ 122% ಹೆಚ್ಚು ಮಳೆ ಆಗಿರೋದ್ರಿಂದ ಕಂಟಿನ್ಯೂಸ್ ಆಗಿ ಮಳೆ ಬಿದ್ದಿದ್ದರಿಂದ ಸಂಪೂರ್ಣವಾಗಿ ಅಡಿಕೆ ನೆಲಕಚ್ಚಿ ಹೋಗಿದೆ. 1 ಎಕರೆ ಅಡಿಕೆ ತೋಟದಲ್ಲಿ ಏನಿವತ್ತು 10 ರಿಂದ 12 ಕ್ವಿಂಟಲ್ ಅಡಿಕೆ ಆಗೋ ಜಾಗದಲ್ಲಿ ಇವತ್ತು 1 ಕ್ವಿಂಟಲ್ 2 ಕ್ವಿಂಟಲ್ನೂ ಸಹಿತ ಅಡಿಕೆ ಆಗಿರುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹಿಂದೆ 13-14ರಲ್ಲಿ ಪರಿಹಾರ ಕೊಟ್ಟಂಥ ಮಾದರಿ ಇದೆ. ಆ ಮಾದರಿಯಲ್ಲಿ ಈಗ ಪರಿಹಾರ ಕೊಡಿಸೋಂಥ ದೊಡ್ಡ ವಿಷಯ ಅಲ್ಲ. ನಮ್ಮ ಚುನಾಯಿತ ಪ್ರತಿನಿಧಿಗಳು ತಕ್ಷಣದಲ್ಲಿ ಪರಿಹಾರನ ಕೊಡಿಸೋದಕ್ಕೆ ಒಂದು ಆದೇಶ ಹೊರಡಿಸಬೇಕು. 18-19ರಲ್ಲೂ ಸಹಿತ ಆದೇಶ ಹೊರಡಿಸಾಗಿದೆ. ರಾಜ್ಯ ಸರ್ಕಾರನೂ ತನ್ನ ಪಾಲಿನ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಉದಾಹರಣೆ ಇದೆ. 18-19ರಲ್ಲಿ ಪರಿಹಾರ ಕೊಡೋದ್ರ ಜೊತೆಗೆ ರಾಜ್ಯ ಸರ್ಕಾರ 10,000 ಪರಿಹಾರ ಕೊಟ್ಟಿದ್ದಿದೆ. ಕೇಂದ್ರ ಸರ್ಕಾರದ 18,000 ರೂಪಾಯಿ ನಾರ್ಮ್ಸ್ ಪ್ರಕಾರ ಕೊಟ್ಟಿದ್ರ ಜೊತೆಗೆ ರಾಜ್ಯ ಸರ್ಕಾರ 10,000 ಕೊಡುವಂಥದ್ದು ಅವತ್ತಿನ ಕೊಡಗು ಮಾದರಿಯ ಪರಿಹಾರದಲ್ಲಿ ಸೇರ್ಕೊಂಡಿತ್ತು. ಈಗ ರಾಜ್ಯ ಸರ್ಕಾರ ಇವತ್ತಿನ ದಿವಸದಲ್ಲಿ 25,000 ಪರಿಹಾರ ರಾಜ್ಯ ಸರ್ಕಾರ ಕೊಡಬೇಕು. ಕೇಂದ್ರದ ಏನು ಪರಿಹಾರ ಇದೆ 22,500 ಪರಿಹಾರವನ್ನು ಕೊಡುವಂಥದ್ದು ಆಗಬೇಕು. ಒಟ್ಟಾರೆಯಾಗಿ ತಕ್ಷಣದಲ್ಲಿ ಇನ್ನು 15 ದಿವಸದಲ್ಲಿ ಪರಿಹಾರವನ್ನು ಸಿಗುವಂಥದ್ದು ಬೆಳೆಗಾರನಿಗೆ ಆಗದೇ ಇದ್ದರೆ ಮುಂದಿನ ದಿವಸದಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡ್ತಕ್ಕಂಥದ್ದು ಬೆಳೆಗಾರನಿಗೆ ಅನಿವಾರ್ಯ ಆಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಸಂದರ್ಭದಲ್ಲಿ ಕೊಡ್ತಾ ಇದೆ. ಏನು ಇವತ್ತಿನ ದಿವಸ ಅಡಿಕೆ ಬೆಳೆಗಾರರು ಈ ಒಂದು ಕೊಳೆ ರೋಗದ ಸಮಸ್ಯೆಗೆ ತುತ್ತಾಗಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ನೇತೃತ್ವದಲ್ಲಿ ಒತ್ತಾಯದ ಪ್ರತಿಭಟನೆ ನಡೆದಿದೆ. ಈ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಸಂಘದ ನೇತೃತ್ವದಲ್ಲಿ, ಸಹಕಾರಿಗಳ ಪ್ರಮುಖರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗುವಂಥದ್ದಿರ್ಬೋದು, ಸರ್ಕಾರದಿಂದ ಪರಿಹಾರವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡುತ್ತೆ. ಈಗಾಗಲೇ ಆ ನಿಟ್ಟಿನಲ್ಲಿ ಸ್ಥಳೀಯ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರು ಮಾನ್ಯ ತೋಟಗಾರಿಕಾ ಸಚಿವರನ್ನ ಭೇಟಿ ಮಾಡಿ ಕೊಳೆ ರೋಗಕ್ಕೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದಾರೆ. ನಾವು ಅವರ ನೇತೃತ್ವದಲ್ಲಿ, ನಮ್ಮ ಸಂಘದ ಪ್ರಮುಖರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋಕ್ಕೆ ಮತ್ತು ಇನ್ನೊಮ್ಮೆ ತೋಟಗಾರಿಕಾ ಸಚಿವರನ್ನು ಭೇಟಿ ಮಾಡಿಬಿಟ್ಟು ರೈತರಿಗೆ, ನಮ್ಮ ಪ್ರಾಂತ್ಯದ ರೈತರಿಗೆ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳೊಡನೆ ನಮ್ಮ ಸಂಘವು ನಿರಂತರವಾದ ಪ್ರಯತ್ನವನ್ನು ಮಾಡುತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಅಡಿಕೆ ಬೆಳೆಗಾರರ ಒಂದು ಸಾಂಕೇತಿಕ ಪ್ರತಿಭಟನೆ ಮುಖಾಂತರ ನಮಗಾಗಿರ್ತಕ್ಕಂಥ ನಷ್ಟಕ್ಕೆ ಪರಿಹಾರವನ್ನು ಕೇಳಿದ್ದಾರೆ. ಈ ನಷ್ಟದ ಸಮೀಕ್ಷೆಯನ್ನು ಸರ್ಕಾರ ಕೂಡಲೇ ಮಾಡಿ ಸೆಪ್ಟೆಂಬರ್ 15ರೊಳಗೆ ನಮಗೆ
ಪರಿಹಾರ ಧನವನ್ನು ನಮ್ಮ ರೈತರಿಗೆ, ಅಡಿಕೆ ಬೆಳೆಗಾರರಿಗೆ ಸಿಗೋಂಥ ಮಾಡಬೇಕು ಅನ್ನೋ ಒತ್ತಾಯವನ್ನು ಈ ಮೂಲಕ ನಾವು ಇವತ್ತು ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ. ಇವತ್ತು ಸರಿಯಾದ ರೀತಿಯ ಸರ್ವೆ ಆಗಬೇಕು. 3 ತಾಲೂಕುಗಳಲ್ಲಿ ಸಾಗರ, ಸೊರಬ, ಹೊಸನಗರದಲ್ಲಿ ಮಳೆ ಪ್ರಮಾಣ ನಿಟ್ಟೂರು ಭಾಗದಲ್ಲಿ ಇವತ್ತು ಹೊಸನಗರ ಭಾಗದಲ್ಲಿ ತುಂಬ ಜಾಸ್ತಿ ಇದೆ. ನಿಟ್ಟೂರಿನಲ್ಲಿ ಮೊನ್ನೆ ನಾನು ಪ್ರವಾಸಕ್ಕೆ ಹೋದಾಗ ನಿಟ್ಟೂರು ತೋಟಗಳನ್ನು ವೀಕ್ಷಣೆ ಮಾಡಿದ್ದೇನೆ. ಅಲ್ಲಿ ಒಂದು ರೀತಿಯ ನೆಲದ ಮೇಲೆ ನೆಟ್ಕೊಂಡು ಹೋಗೋಕ್ಕೆ ಸಾಧ್ಯ, ಅಡಿಕೆ ಮೇಲೆ ನೆಟ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಈ ದೊಡ್ಡ ನಷ್ಟವನ್ನು ತುಂಬಿಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಅಡಿಕೆ ಬೆಳೆಗಾರರ ಹೋರಾಟವನ್ನು ಹೊಂದ್ಕೊಳ್ಳೋದ್ರ ಜೊತೆಗೆ ಅನೇಕ ಜನ ದುರ್ಬಲ ಮನಸ್ಸಿನವರು ಪ್ರಾಣಹಾನಿಗೆ ಒಳಗಾಗ್ಬೋದು ಅಂತಕ್ಕಂಥ ಆತಂಕ ನಮಗಿದೆ. ಆದ್ದರಿಂದ ಈ ಅಡಿಕೆ ಬೆಳೆಗಾರರ ಪ್ರಾಣವನ್ನು ಕಾಪಾಡ್ತಕ್ಕಂಥ ಹೊಣೆ ಸರ್ಕಾರದ್ದಾಗಿರೋದ್ರಿಂದ ತತ್ಕ್ಷಣದಲ್ಲಿ ಸರ್ಕಾರ ನೆರವಿಗೆ ಧಾವಿಸಬೇಕು, ಪರಿಹಾರ ಕೊಡಬೇಕು. ಉಳಿದಂಥ ಅನೇಕ ಸಮಸ್ಯೆಗಳಿದ್ದಾವೆ, ಗೋರಖ್ ಸಿಂಗ್ ವರದಿ ಜಾರಿ ಕೊಡಬೇಕು ಹೇಳ್ತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾರೆ. ಈ ದಿವಸ ಸಾಗರ, ಸೊರಬ, ಹೊಸನಗರ ಭಾಗದಲ್ಲಿ 2 ತಿಂಗಳಿಂದ ಬಹಳ ಪ್ರಮಾಣದ ಅತಿಯಾದ ಮಳೆಯಿಂದ 3 ತಾಲೂಕುಗಳಲ್ಲಿ ಅಡಿಕೆ ಬೆಳೆ ಕೊಳೆ ರೋಗದಿಂದ ನಷ್ಟವಾಗಿದೆ. ಸಾಗರ ಮತ್ತು ಹೊಸನಗರ, ಸೊರಬ ಭಾಗಗಳಲ್ಲಿ ನಮ್ಮಲ್ಲಿ ಸಣ್ಣ ರೈತರು ಭಾಳ ಜನ, ಅರ್ಧ ಎಕರೆ, 3/4 ಎಕರೆ, 1 ಎಕರೆ ಇರ್ತಕ್ಕಂಥವ್ರು. ಹಾಗಾಗಿ ಈ ಕೊಳೆ ರೋಗದಿಂದ ಈಗಾಗಲೇ 50ರಿಂದ 60ರಷ್ಟು ಅಡಿಕೆ ಕೊಳೆ ರೋಗದಿಂದ ನೆಲ ಕಚ್ಚಿದೆ. ಇನ್ನು ಕೇವಲ ಒಂದು 25ರಿಂದ 30% ಅಷ್ಟು ಮಾತ್ರ ಅಡಿಕೆ ಇದೆ. ಇದೇ ಹವಾಮಾನ ಮುಂದುವರೆದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಅಡಿಕೆ ನೆಲ ಕಚ್ಚುವಂಥ ವ್ಯವಸ್ಥೆ ಇದೆ. ಹಾಗಾಗಿ ಅಡಿಕೆ ಬೆಳೆಗಾರರು ಜೀವನ ಮಾಡೋದೇ ಕಷ್ಟ ಇದೆ. ಮುಂದಿನ ದಿನಗಳಲ್ಲಿ ಅಡಿಕೆ ಬೆಳೆಗಾರರ ಜೀವನ ಮಟ್ಟವನ್ನು ಒಂದೇ ರೀತಿಯಲ್ಲಿ ಇಡಲಿಕ್ಕೆ ಸರ್ಕಾರ ನಮಗೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ಈ ದಿವಸ ಕೊಳೆ ಆಗಿರ್ತಕ್ಕಂಥ ಅಡಿಕೆಯನ್ನು ಇಲ್ಲಿ ಸುರಿದು ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೀವಿ. 2013ರಲ್ಲಿ ಇದೇ ಈಗ ಮುಖ್ಯಮಂತ್ರಿಗಳು ಅವತ್ತು ಮುಖ್ಯಮಂತ್ರಿ ಆಗಿದ್ದರು. ಅಡಿಕೆ ಬೆಳೆಗಾರರ ಕೊಳೆ ರೋಗಕ್ಕೆ ನಮಗೆ ಪರಿಹಾರವನ್ನು ನೀಡಿದ್ರು. ಅವತ್ತಿನ ರೀತಿಯಲ್ಲಿ ಪರಿಹಾರವನ್ನು ನೀಡಿದ್ರು. ಅಡಿಕೆ ಕೊಳೆಗೆ ಪರಿಹಾರ ಕೊಡ್ಲಿಕ್ಕೆ ಬರುತ್ತೆ ಹೇಳ್ತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಹಾಗಾಗಿ ಏನು 2013ರಲ್ಲಿ ನೀವು ಕೊಟ್ಟಿದ್ರಿ ಅದೇ ರೀತಿಯಲ್ಲಿ ಇನ್ನು ಹೆಚ್ಚಿನ ಅಮೌಂಟನ್ನು ಅಡಿಕೆ ಬೆಳೆಗಾರರಿಗೆ ಪರಿಹಾರ ರೂಪವಾಗಿ ಕೊಡಬೇಕು ಹೇಳ್ತಕ್ಕಂಥ ಒತ್ತಾಯವನ್ನು ಮಾಡ್ತಾ, ಒಂದು ಪಕ್ಷದಲ್ಲಿ ಸೆಪ್ಟೆಂಬರ್ 15 ನಮಗೆ ಪರಿಹಾರ ರೂಪ ಸಿಗದೇ ಇದ್ರೆ ಅಡಿಕೆ ಬೆಳೆಗಾರರು ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಇವತ್ತು ಸಾಂಕೇತಿಕವಾಗಿ ಒಂದು ಹೋರಾಟವನ್ನು ಮಾಡಿದ್ದೇವೆ. ಇದೇ ಸರ್ಕಾರ ತಕ್ಷಣ ತುರ್ತು ಕ್ರಮ ಕೈಗೊಳ್ಳಬೇಕು. ರೆವೆನ್ಯೂ ಮತ್ತು ತೋಟಗಾರಿಕೆ ಇಲಾಖೆ ಜಂಟಿಯಾಗಿ ವಿಡಿಯೋಗ್ರಫಿ ಮಾಡಬೇಕು. ಎಲ್ಲ ತೋಟಗಳಿಗೆ ಹೋಗಿ ಏನು ಪರಿಹಾರ ರೈತ ಸಂಕಷ್ಟ ಇದೆ ಎನ್ನುವಂಥದ್ದನ್ನು ಸ್ವತಃ ಅದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ತಕ್ಕಂತಹ ಪರಿಹಾರವನ್ನು ಈ ಮಲ್ಲಿಕಾರ್ಜುನ ಅವರು ಎಲ್ಲ ಡೀಟೇಲ್ಸ್ ಹೇಳಿದರೆ ಅದೇ ರೀತಿಯಲ್ಲಿ ಪರಿಹಾರ ಕೊಡಬೇಕು. ಇಲ್ಲದಿದ್ದರೆ ಬೆಳೆಗಾರರು ಉಗ್ರ ಹೋರಾಟವನ್ನು ಮಾಡುವಂಥ ಪರಿಸ್ಥಿತಿ ಖಂಡಿತ ನಿರ್ಮಾಣವಾಗಿದೆ. ಪ್ರತಿಭಟನೆಯಲ್ಲಿ ಕೆಸಿ ದೇವಪ್ಪ, ರಾಜೇಂದ್ರ ಕಂಡಿಕ, ವೆಂಕಟಗಿರಿ, ಪ್ರಸನ್ನ ಕೆರೆಕೈ, ಆಪು ನಾರಾಯಣಪ್ಪ, ಇಳಿ ಶ್ರೀಧರ್, ರವಿಕುಮಾರ್ HM, ತಿಮ್ಮಪ್ಪ, ಗೌತಮ್ KS, ಗಣೇಶ್ ಇನ್ನಿತರರು ಹಾಜರಿದ್ದರು. ಸಾಗರದ ಶ್ರೀಮತಿ ಇಂದಿರಾ ಗಾಂಧಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿಗೆ ಅಪರಿಚಿತರು ಪ್ರವೇಶಿಸಿ ಕಾಂಗ್ರೆಸ್ ಪಕ್ಷದ ಹೆಸರಿನಲ್ಲಿ ಸದಸ್ಯರ ನೋಂದಣಿ ಹೆಸರಿನಲ್ಲಿ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಅನುಚಿತವಾಗಿ ವರ್ತಿಸುತ್ತಿರುವುದರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಗುರುವಾರ ಬಿಜೆಪಿ ವತಿಯಿಂದ ಡಿವೈಎಸ್ಪಿ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ TD ಮೇಘರಾಜ್, ಸಾಗರದ ಪ್ರತಿಷ್ಠಿತ ಕಾಲೇಜು ಶ್ರೀಮತಿ ಇಂದಿರಾ ಗಾಂಧಿ ಕಾಲೇಜಿನಲ್ಲಿ ನಮ್ಮ ತಾಲೂಕಿನ ಜಿಲ್ಲೆಯ ಪಕ್ಕದ ಜಿಲ್ಲೆಯ 3,000ಕ್ಕಿಂತ ಹೆಚ್ಚು ಜನ ಮಹಿಳಾ ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾರೆ. ಆ ಕಾಲೇಜಿನಿಂದ ವಿದ್ಯಾರ್ಥಿಗಳು ಅನೇಕ ಪ್ರಾಧ್ಯಾಪಕರು ಹೆಸರನ್ನು ಹೇಳಲಿಕ್ಕೆ ಇಚ್ಛಿಸದೇನೆ ಬೆದರಿಕೆಯಿಂದ 27 ಮತ್ತು 28ನೇ ತಾರೀಕು ಕಾಂಗ್ರೆಸ್ನ ಸದಸ್ಯತ್ವವನ್ನು ಮಾಡ್ತೇವೆ ಅಂಥೇಳಿ ಒಂದಿಷ್ಟು ಜನ ಅಪರಿಚಿತರು ಅಕ್ರಮವಾಗಿ ಪ್ರವೇಶಿಸಿ ಅತ್ಯಂತ ಒಳಗಡೆಯ ಪ್ರಾಂಗಣಗಳಿಗೆ, ತರಗತಿಗಳಿಗೆ ಪ್ರವೇಶ ಮಾಡಿ ಪ್ರಾಂಶುಪಾಲರ ಅನುಮತಿಯನ್ನೂ ಪಡೆದೇನೆ ಸದಸ್ಯತ್ವವನ್ನು ಮಾಡಬೇಕು ಅಂಥೇಳಿ ಬೆದರಿಸಿದ್ದಾರೆ ಅಂಥೇಳಿ ಮೌಖಿಕವಾದಂಥ ದೂರು ನಮ್ಮೆಲ್ಲ ಪ್ರಮುಖರಿಗೆ ಸಿಕ್ಕಿದೆ. ಆ ಹಿನ್ನೆಲೆ ಒಳಗೆ ಆ ಕಾಲೇಜಿನಲ್ಲಿ
CCTV ಕ್ಯಾಮ್ರಾ ಇದೆ, ಫುಟೇಜ್ ಇದೆ. ಮಾನ್ಯ ಉಪ ಸಂರಕ್ಷಣಾಧಿಕಾರಿಗಳಲ್ಲಿ ವಿನಂತಿಯನ್ನು ಆಗ್ರಹವನ್ನು ಮಾಡಿದ್ದೇವೆ. ಈ ಮೌಖಿಕ ದೂರನ್ನು ಆಧರಿಸಿ CC ಕ್ಯಾಮ್ರಾ ಫುಟೇಜನ್ನು ಪಡೆದು ಸತ್ಯಾಸತ್ಯತೆಯ ಬಗ್ಗೆ ಬೆಳಕನ್ನು ಚೆಲ್ಲಬೇಕು. ಒಂದೊಮ್ಮೆ ತಪ್ಪುಗಳು ನಡೆದಿದ್ದರೆ, ಅಕ್ರಮ ಪ್ರವೇಶಗಳು ನಡೆದಿದ್ದರೆ, ರಾಜಕೀಯ ಚಟುವಟಿಕೆಗಳಲ್ಲಿ ನಡೆದಿದ್ದರೆ ಅಂಥವರ ಮೇಲೆ ಸೂಕ್ತ ಕಾನೂನಿನ ಕ್ರಮವನ್ನು ವಹಿಸಬೇಕು ಅಂತಕ್ಕಂಥ ಆಗ್ರಹವನ್ನು BJPಯ ನಿಯೋಗದಿಂದ ಮಾಡಿದ್ದೇವೆ. ಮಾನ್ಯ ಪ್ರಾಂಶುಪಾಲರಿಗೂ ಕೂಡ 27-28ನೇ ತಾರೀಕಿನ CC ಕ್ಯಾಮ್ರಾ ಫುಟೇಜನ್ನು ಒದಗಿಸ್ಕೊಡ್ಬೇಕು ಮತ್ತು ಒಂದೊಮ್ಮೆ ಅತಿಕ್ರಮ ಪ್ರವೇಶಗಳು ರಾಜಕೀಯ ಚಟುವಟಿಕೆ ಸಂಬಂಧ ಯಾರಿಂದನಾರು ಆಗಿದ್ದರೆ ಮಾನ್ಯ ಪ್ರಾಂಶುಪಾಲರು ದೂರನ್ನು ಕೊಡಬೇಕು. ಈ ರೀತಿ ಮಹಿಳೆಯರ ಸಬಲೀಕರಣ ಪರ್ವದ ವ್ಯವಸ್ಥೆಯಲ್ಲಿ ಮಹಿಳಾ ವಿದ್ಯಾರ್ಥಿನಿಗಳಿಗೆ ತೊಂದರೆ ಆದರೆ ನಿಶ್ಚಿತವಾಗಿ ಇದನ್ನು ಮುಂದಿನ ಹಂತದಲ್ಲಿ ತನಿಖಾ ವರದಿಯನ್ನು ಆಧರಿಸಿ ಮಹಿಳಾ ಆಯೋಗಕ್ಕೆ ಮತ್ತು ಸಕ್ಷಮ ಪ್ರಾಧಿಕಾರಿಗಳಿಗೆ ದೂರನ್ನು ಕೊಡ್ತಕ್ಕಂಥ ಕೆಲಸವನ್ನು ತಪ್ಪಿತಸ್ಥರಿಗೆ, ಅಪರಾಧಿಗಳಿಗೆ ಕ್ರಮ ಆಗೋ ಹಿನ್ನೆಲೆಗಳಿಗೆ BJP ಕ್ರಮ ವಹಿಸುತ್ತೆ. ಈಗ ನಮ್ಮ ನಿಯೋಗ ಸ್ಥಳೀಯ ಸದಸ್ಯರಾದಂಥ ಲಿಂಗರಾಜ್ ಅವರ ನೇತೃತ್ವದಲ್ಲಿ ಪ್ರಾಂಶುಪಾಲರಿಗೆ ಬಳಿಗೆ ತೆರಳಿ ಫುಟೇಜನ್ನು ಅದರ ವಿವರವನ್ನು ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಲಿಂಗರಾಜ್ರವರು, ಮಧುರಾ ಶಿವಾನಂದ್ರವರು, ಪ್ರೇಮಾ ಕಿರಣ್ ಸಿಂಗ್ರವರು, ಭಾವನಾ ಸಂತೋಷ್ ಅವರು, ಸ್ಥಳೀಯ ಸದಸ್ಯರಾದಂಥ ಸತೀಶ್, ಸವಿತಾ ವಾಸೂರವರ ನೇತೃತ್ವದಲ್ಲಿ ನಿಯೋಗ ತೆರಳುತ್ತಾ ಇದೆ. ಪ್ರತಿಭಟನೆಯಲ್ಲಿ KC ದೇವಪ್ಪ, ರಾಜೇಂದ್ರ ಕಂಡಿಕ, ವೆಂಕಟಗಿರಿ, ಪ್ರಸನ್ನ ಕೆರೆಕೈ, ಆಪು ನಾರಾಯಣಪ್ಪ, ಇಳಿ ಶ್ರೀಧರ್, ರವಿಕುಮಾರ್ HM, ತಿಮ್ಮಪ್ಪ, ಗೌತಮ್ KS, ಗಣೇಶ್ ಇನ್ನಿತರರು ಹಾಜರಿದ್ದರು. ಮಾಡಿ ಬಲವಂತವಾಗಿ ಸದಸ್ಯತ್ವವನ್ನು ಮಾಡಿದ್ದಾರೆ ಅಂತ ಹೇಳಿ ನಮಗೆ ಬಂದಿರೋ ಮಾಹಿತಿ. ನಾವು ಕೂಡ CDC ಮೆಂಬರ್ ಆಗಿ, ಉಪಾಧ್ಯಕ್ಷರಾಗಿ ಅಲ್ಲಿ ಕೆಲಸ ಮಾಡಿದ್ದೀವಿ. ನಮ್ಮ ವಿನಂತಿ, ಒಂದೊಮ್ಮೆ ಅದು ಸತ್ಯ ಆದರೆ ದಯಮಾಡಿ ಕ್ರಮ ವಹಿಸಬೇಕು. ಯಾರಾದ್ರೂ ಬರ್ತಾ ಇದ್ದಾರೆ. ಈಗ ಪರೀಕ್ಷೆ ನಡೀತಿದೆ, ಪೇರೆಂಟ್ಸ್ ಬಂದು ಬಂದು ಇವ್ರು ಬಂದು ಕಳಿಸಿದ್ರೆ ನಮ್ಮ ಮಾತಿಗೆ ಸಣ್ಣದ ಪಾಪ ಹೇಳೋದು ಯಾರೋ ಥರ್ಡ್ ಪರ್ಸನ್ಸ್ ಗೊತ್ತಿಲ್ಲದವ್ರು ಬರ್ಬೇಕಂದ್ರೆ ನೇರ ಎಲ್ಲಿಗೆ ಬರ್ಬೇಕ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. CC ಕ್ಯಾಮರಾ ಅಂದ್ರೆ ಕಾಲೇಜಿಂದ ಹೊರಗಿದ್ರು ಅಂತ ನೀವು ಹೇಳ್ತಾರೆ. ಗಣೇಶೋತ್ಸವ ಹಿನ್ನೆಲೆಯಲ್ಲಿ ರಾತ್ರಿ 10ರ ನಂತರ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಬೇಕು. ಇಲಾಖೆ ಸೂಚನೆ ನಂತರವೂ ಒಂದೊಮ್ಮೆ ಅಂಗಡಿ ಮುಂಗಟ್ಟುಗಳ ಎದುರು ಗಲಾಟೆ ನಡೆದರೆ ಅಂತಹ ಅಂಗಡಿ ಮಾಲೀಕನ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಎಂದು DYSP ಗೋಪಾಲಕೃಷ್ಣ ನಾಯ್ಕ್ ತಿಳಿಸಿದರು. ಗುರುವಾರ ಪತ್ರಕರ್ತರ ಜೊತೆ ಮಾತನಾಡಿದ ಅವರು, ಹೇಳ್ತಾ ಇದ್ದೀನಿ, ಒಂದು ರಾತ್ರಿ ಈಗ ನಾವು ನೋಡ್ತಾ ಇದ್ದೀವಿ, ರಾತ್ರಿ ನ್ಯೂಸೆನ್ಸ್ ಹೆಚ್ಚಾದ ನಿಟ್ಟಿನಲ್ಲಿ ರಾತ್ರಿ 10 ಗಂಟೆಗೆ ಎಲ್ಲ ವ್ಯವಹಾರಗಳನ್ನು ಕ್ಲೋಸ್ ಮಾಡಬೇಕು. ರಾತ್ರಿ 10 ಗಂಟೆಯ ನಂತರ ಯಾವುದೇ ಹೋಟೆಲ್ಸ್ ಇರ್ಬೋದು ಅಥವಾ ಯಾವುದು ರಸ್ತೆ ಬದಿ ವ್ಯಾಪಾರ ಇರ್ಬೋದು ಅಥವಾ ಫುಡ್ ಕೋರ್ಟ್ಸ್ ಇರ್ಬೋದು ಅಥವಾ ಎಗ್ ರೈಸ್ ಇರ್ಬೋದು. ನಾವು ಮ್ಯಾಕ್ಸಿಮಮ್ ರಾತ್ರಿ 10 ಗಂಟೆ ತನಕ ಮಾತ್ರ, 10 ಗಂಟೆ ನಂತರ ಅವ್ರು ಯಾರಿಗೂ ಯಾವುದೇ ಪರ್ಮಿಷನ್ ಇಲ್ಲ. ಇನ್ ಕೇಸ್ ಸರ್ಕಾರದ ವಿವಿಧ ಇಲಾಖೆ, ಉದಾಹರಣೆಗೆ ಬಾರ್ ಇರ್ಬೋದು, ಕೆಲವೊಂದು ಅಂಗಡಿಗಳಿಗೆ ಅಥವಾ KSRTCಯಲ್ಲಿ ರಾತ್ರಿ ಪ್ರಯಾಣಿಕರಿಗಾಗಿ ಇಟ್ಕೊಂಡಿದ್ರೆ ಅದಕ್ಕೂ ಸಹ ಅವರು ಲೈಸೆನ್ಸ್ ಇದ್ದರೆ ಮಾತ್ರ ನಾವು ನೋಡ್ತೀವಿ, ಇಲ್ಲಾಂದ್ರೆ ಅದನ್ನು ನಾವು ಕನ್ಸಿಡರ್ ಮಾಡಲಿಕ್ಕಾಗೋದಿಲ್ಲ. ರಾತ್ರಿ 10 ಗಂಟೆಯ ನಂತರದಲ್ಲಿ ಯಾವುದೇ ಅಂಗಡಿಯ ಮುಂದೆ, ಅದು ಎಗ್ ರೈಸ್ ಇರ್ಬೋದು, ಬೇರೆ ಅಂಗಡಿಯ ಮುಂದೆ ಏನೇ ಸಣ್ಣ ಗಲಾಟೆ ಆಯಿತು, ಸಮಸ್ಯೆ ಆಯಿತು ಅಥವಾ ಯಾರೋ ಹೊಡೆದಾಡ್ಕೊಂಡ್ರೆ ಅದಕ್ಕೆ ಅಬೇಟ್ಮೆಂಟ್ ಅಥವಾ ದುಷ್ಪ್ರೇರಣೆ ಕೊಟ್ಟರೆ ಅಂತೇಳಿ ಸಂಬಂಧಪಟ್ಟ ಓನರ್ನನ್ನು ನಾವು ಕೇಸಲ್ಲಿ ಫಿಕ್ಸ್ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ನಾವೀಗಾಗಿ ಪ್ರತಿಯೊಬ್ಬರಿಗೂ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಇನ್ನೊಂದು ಯುವಕರು, ಇತ್ತೀಚಲಾಗಿ ಮೊನ್ನೆ ಒಂದು ನಮ್ಮ ಸಾಗರದಲ್ಲಿ ಒಂದು ಯಾವುದೋ ಐಸ್ ಸ್ಟೋರ್ ಅಂತ ಯಾವುದೋ ಒಂದು ಅಶೋಕ್ ರೋಡಲ್ಲಿ ಒಂದು ಹೋಟೆಲ್ ಅಥವಾ ಅಂಗಡಿಯಲ್ಲಿ ಯುವಕರು ಏನೋ PUBG ಆಡ್ತಾ ಇದ್ರು ಅಂತೇಳಿ ಯಾರೋ ತಾಯಿಯಾದವ್ರು ಕೇಳ್ದಂಗಿತ್ತು. ಅದನ್ನು ನಾವು ಎನ್ಕ್ವೈರಿ ಮಾಡಿದ್ದೀವಿ. ನಾನು ಸೂಚನೆ ಕೊಡ್ತಾ ಇರೋದೇನೆಂದರೆ ಎಲ್ಲ ಹೋಟೆಲ್ಸ್, ಅಂಗಡಿಗಳಿರ್ಬೋದು, ಒಂದು ಬಾರ್ ಆ್ಯಂಡ್ ವೈನ್ ಶಾಪ್, ಬೀಡಿ, ಸಿಗರೇಟ್ ಇದನ್ನು ಯಾವುದೇ 18 ವರ್ಷಕ್ಕಿಂತ ಒಳಗಿನ ಮಕ್ಕಳು ಕೊಟ್ಟರೆ ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಪ್ರಕಾರ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಯಾವುದೇ ಮಕ್ಕಳು ಯೂನಿಫಾರ್ಮ್ನಲ್ಲಿ ಬಂದರೆ ಅವರು ಮ್ಯಾಕ್ಸಿಮಮ್ ಅವರಿಗೆ 10 ನಿಮಿಷದ ತನಕ 15 ನಿಮಿಷದ ತನಕ ಅವರಿಗೆ ಫುಡ್ ಸಪ್ಲೈ ಮಾಡುವ ಟೈಮಿಗೆ ಮಾತ್ರ ಅವರಿಗೆ ಅಲೋ ಮಾಡಬೇಕು. ಅವರಿಗೆ ಮೊಬೈಲ್ ಇಟ್ಕೊಂಡು ಅಲ್ಲಿ ನೋಡ್ತಾ ಕೂತ್ಕೊಳ್ಳಿಕ್ಕೆ, ಆಟ ಆಡ್ತಾ ಕೂತ್ಕೊಳ್ಳಿಕ್ಕೆ, ಮೊಬೈಲನ್ನು ವಾಚ್ ಮಾಡಲಿಕ್ಕೆ ಓನರು ಅಲೋ ಮಾಡಬಾರ್ದು. ಒಂದೊಮ್ಮೆ ನಮಗೆ ಅದರದ್ದು ಮಾಹಿತಿ ಸಿಕ್ತಂದರೆ ನಾವು ಕಂಪಲ್ಸರಿಯಾಗಿ ಅವ್ರ ಅಂಗಡಿಯನ್ನು ಲೈಸೆನ್ಸ್ ಕಂಡೀಷನ್ ವೈಲೇಷನ್ ಅಂತ ರಿಪೋರ್ಟ್ ಹಾಕ್ತೀವಿ. ಅರ್ಥ ಇಷ್ಟೇ,
ಅವರು ಯಾರೇ ಮಕ್ಕಳಿಗೆ ಆಹಾರ ಕೊಡಬೇಕಾಗ್ತದೆ, ಫುಡ್ ಬೇಕಾಗ್ತದೆ, ಪಾಪ ಬರಲೇಬೇಕು, ಸಪ್ಲೈ ಮಾಡಿ. ಆದರೆ ಮಕ್ಕಳು ಬಂದ್ಕೊಂಡು ಕೆಲವೊಂದು ಕಡೆ ನಾವು ನೋಡ್ತಾ ಇದ್ದೀವಿ, ಮೊಬೈಲ್ ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ಡೋಂಟ್ ಅಲೋ ದೆಮ್ ಟು ವಾಚ್ ದ ಮೊಬೈಲ್. ಮೊಬೈಲನ್ನು ನೋಡೋದು ಕೆಲಸ ಆಗಿರೋದಿಲ್ಲ, ಅವರಿಗೆ ಅಷ್ಟಕ್ಕೆ ಸೀಮಿತ ಅಂತ ಹೇಳಿ ಅಲ್ಲಿಂದ ಅವ್ರು ನೆಬಸ್ಬೇಕು. ಮತ್ತು ಯಾವುದೇ ಸಿಗರೇಟ್ ಬೀಡಿಯನ್ನೇನಾದರೂ ಕೊಟ್ಟರೆ ಕಂಪಲ್ಸರಿಯಾಗಿ ಕೋರ್ಟ್ ಕೇಸಲ್ಲಿ ಕೇಸನ್ನು ಮಾಡ್ತೀವಿ. ಲಾಸ್ಟ್ ಇಯರು ಸಹ ಇಲ್ಲೇ ಒಂದು ನಮ್ಮ DSP ಆಫೀಸ್ ಪಕ್ಕದಲ್ಲೇ ಒಂದು ಹೋಟೆಲ್ನ ರೈಡ್ ಮಾಡಿ ಕೇಸ್ ಮಾಡಿ 8 ದಿವಸ ಅವರು ಹೋಟೆಲ್ ಬಂದಾಗಿತ್ತು. ಈಗ ಒಂದು ತಿಂಗಳುಗಟ್ಟಲೆ ಬಂದ್ ಮಾಡಬೇಕಾಗ್ತದೆ. ಮೇ ಬಿ ಲೈಸೆನ್ಸ್ನೇ ನಾವು ಕ್ಯಾನ್ಸಲ್ ಮಾಡುವ ಪರಿಸ್ಥಿತಿಗೆ ಹೋಗಬೇಕಾಗುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಮತ್ತು ನಮ್ಮ ಸಾಗರ ಟೌನ್ ಔಟ್ಸ್ಕರ್ಟ್ಸ್ಗಳಲ್ಲಿ ಮೇ ಬಿ ಕತ್ಲೆ ಬಜಾರ್ ಇರ್ಬೋದು, ಸುತ್ತಮುತ್ತ ಭೀಮನಕೋಣೆ ರೋಡು, ಇಲ್ಲಿ ನ್ಯೂಸೆನ್ಸ್ ಆಗ್ತಾ ಇದೆ. ಸಾಮಾನ್ಯವಾಗಿ ರಾತ್ರಿ ನ್ಯೂಸೆನ್ಸ್ ಆಗ್ತಾ ಇರೋ ಮಾಹಿತಿ ಬಂದಿದೆ. ಅದ್ರ ಬಗ್ಗೆ ಕ್ರಮ ತಗೊಳ್ತಾ ಇದ್ದೀವಿ. ಸಾರ್ವಜನಿಕರು ಮಾಹಿತಿ ಇದ್ದರೆ ದಯವಿಟ್ಟು ಅದನ್ನು ರವಾನೆ ಮಾಡಬೇಕು. 10,000ದಿಂದ 25,000 ತನಕ ದಂಡ ಆಗ್ತಾ ಇದೆ. 2ನೇ ಸಾರಿ ಆಗಿದ್ರೆ ಜೈಲು ಶಿಕ್ಷೆ ಆಗ್ತದೆ. ಮತ್ತು ಕುಡಿದವರಿಗೆ ವಾಹನ ಕೊಟ್ಟವ್ರ ಮೇಲೂ ಪ್ರಕರಣ ದಾಖಲಾಗ್ತಾ ಇದೆ. ಸೊ ಜನರು ಏನು ತಿಳ್ಕೊಳ್ಬೇಕಂತ ಹೇಳಿದ್ರೆ, ನಾವು ಇನ್ನೂ ಹೆಚ್ಚಿನ ಪ್ರಕರಣ ದಾಖಲಿಸಬೇಕಾಗಿದೆ. ಎಸ್ಪೆಷಲಿ ಲೈಸೆನ್ಸು, ಇನ್ಶೂರೆನ್ಸು ಮತ್ತು ಈ DL ಇದ್ರ ಬಗ್ಗೆ ಯಾವುದು ಕುಡಿದು ಚಾಲನೆ ಮಾಡಿದರೆ ಮತ್ತು ಹೆಲ್ಮೆಟ್ ಇಲ್ಲ ಅನ್ನೋ ಬಗ್ಗೆ ಕ್ರಮ ತಗೊಳ್ತೀವಿ. ಇನ್ನೊಂದೇನೆಂದರೆ, ಗೌರಿ ಗಣೇಶ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಎಲ್ಲ ಕಡೆ ಮೀಟಿಂಗನ್ನು ಮಾಡಿದ್ದೀವಿ. ನಾವು ಮೈಕ್ ಲೈಸೆನ್ಸ್ ಕೊಡೋದು ರಾತ್ರಿ 10 ಗಂಟೆ ತನಕ ಮಾತ್ರ. ರಾತ್ರಿ 10 ಗಂಟೆ ನಂತರದಲ್ಲಿ ಯಾವುದೇ ಮೈಕ್ ಬಳಕೆ ಆಯ್ತು ಅಂದರೆ ಸಂಪೂರ್ಣವಾದ ಜವಾಬ್ದಾರಿ ಆಯೋಜಕರ ಮೇಲೆ ಮತ್ತು ಮೈಕನ್ನು ಯಾರು ಕೊಟ್ಟಿದ್ದಾರೆ ಅದರ ಓನರ್ ಮೇಲೆ ಬರ್ತದೆ. 10 ಗಂಟೆ ನಂತರ ಯಾವುದೇ ಇನ್ಸಿಡೆಂಟ್ ಆಯಿತು ಅಥವಾ ಏನೇ ಸಮಸ್ಯೆ ಆಯಿತು, ಸಾರ್ವಜನಿಕ ತೊಂದರೆ ಆಯಿತು ಅಥವಾ ಒಂದು ಅಪರಾಧ ಆಯಿತು ಅಂದರೆ ನಾವು ನಿರ್ದಾಕ್ಷಿಣ್ಯವಾಗಿ ಅದನ್ನು ಮೈಕ್ ಓನರು ಆಮೇಲೆ ಅದನ್ನು ಆಯೋಜನೆ ಮಾಡಿದವ್ರ ಮೇಲೂ ಕೇಸನ್ನು ಮಾಡೇ ಮಾಡ್ತೀವಿ. ಕೇವಲ ಪೊಲೀಸ್ ಇಲಾಖೆ ರಾತ್ರಿ 10 ಗಂಟೆ ತನಕ ಮಾತ್ರ ಜವಾಬ್ದಾರಿ ತಗೊಳುತ್ತೆ, ನಂತರ ನಾವು ಜವಾಬ್ದಾರಿ ತಗೊಳ್ಳಿಕ್ಕಾಗೋದಿಲ್ಲ. ಇನ್ನೊಂದು ಕ್ರ್ಯಾಕರ್ಸ್ಗಳು. ಕ್ರ್ಯಾಕರನ್ನು ಸಾಮಾನ್ಯವಾಗಿ ಸಾರ್ವಜನಿಕರು ಪರ್ಚೇಸ್ ಮಾಡ್ತೀರಾ. ಇಲ್ಲಿ ಗ್ರೀನ್ ಅನ್ನೋ ರೆಡ್ ಅನ್ನೋದು ಬರ್ತದೆ. ಸಾಮಾನ್ಯವಾಗಿ ಏನು ಮಾಡ್ತಾರೆ, ಕೆಲವರು ಡೂಪ್ಲಿಕೇಟ್ ಅಥವಾ ಯಾವುದೇ ರೀತಿ ISI ಮಾರ್ಕ್ ಇಲ್ದಿದ್ದು ಅಥವಾ ಸರ್ಕಾರದಿಂದ ಪರ್ಮಿಷನ್ ಪಡೆದಿದ್ದಂಥ ಕ್ರ್ಯಾಕರ್ಗಳನ್ನು ಗ್ರೀನ್ ಕಲರ್ದಲ್ಲಿ ತಂದು ಬಿಡ್ತಾರೆ. ಸೊ ಅದರ ಮೇಲೆ ಒಂದು ಬಾರ್ ಕೋಡ್ ಇರ್ತದೆ. ಬಾರ್ ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ಅದರದ್ದು ಟೋಟಲ್ ಕಂಟೆಂಟ್ ಬರ್ತದೆ, ಏನಿದೆ ಅದರಲ್ಲಿ ಯಾವುದಿದೆ ಅಂತೇಳಿ. ದಯವಿಟ್ಟು ಸಾರ್ವಜನಿಕರು ಏನು ಖರೀದಿ ಮಾಡ್ತಾರೆ ಅದು ಬಾರ್ ಕೋಡನ್ನು ಸ್ಕ್ಯಾನ್ ಮಾಡಿ ಅದರದ್ದೊಂದು ಕಾಪಿನ ನಮಗೆ ಕಳಿಸಿದ್ರೆ ಅದು ಗ್ರೀನ್ ಆರ್ ರೆಡ್ ಅಂತ ನಾವು ಕಂಡುಹಿಡಿತೀವಿ. ಅಚಾತುರ್ಯದಿಂದ ನೀವೇನಾದರೂ ರೆಡ್ ಕ್ರ್ಯಾಕರ್ನ ತಗೊಂಡು ಹೋಗಿ ಅದರಿಂದ ಸಣ್ಣದಾದಂಥ ಒಂದು ಅಪಾಯ ಆಯಿತು ಅಥವಾ ಯಾವುದೇ ಮಗುವಿಗೆ ಅಥವಾ ಯಾರಿಗಾರು ಡ್ಯಾಮೇಜ್ ಆಯಿತು ಅಂದರೆ ನಾವು 100% ಆಗಿ 284 IPC ಅಥವಾ BNS ಆ್ಯಕ್ಟ್ ಪ್ರಕಾರ ಈಗ ಕ್ರಮ ತಗೊಳ್ತೀವಿ. ಸೊ ಕ್ರ್ಯಾಕರ್ನ ಪರ್ಚೇಸ್ ಮಾಡಬೇಕಿದ್ರೆ ಪ್ರತಿಯೊಬ್ಬರು ಕಾಳಜಿಯನ್ನು ಮುಟ್ಟಬೇಕಂತ ಹೇಳ್ತಾ ಇದ್ದೀವಿ. ಸಾಗರ ತಾಲೂಕಿನ ಕಲ್ಮನೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಡೆದಿರುವ ಹಣ ದುರುಪಯೋಗಕ್ಕೆ ಸಂಬಂಧಪಟ್ಟಂತೆ ಬುಧವಾರ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಸಹಕಾರ ಇಲಾಖೆ ಅಧಿಕಾರಿಗಳು ಮತ್ತು ಹಣ ಡೆಪಾಸಿಟ್ ಇಟ್ಟವರ ನಡುವೆ ಸಮಾಲೋಚನಾ ಸಭೆ ನಡೆಯಿತು. ಸಭೆಯಲ್ಲಿ ಸೊಸೈಟಿಯಲ್ಲಿ ಪಿಗ್ನಿ ಡೆಪಾಸಿಟ್ ಇರಿಸಿದವರು ತಮ್ಮ ಕಾಲಮಿತಿಯೊಳಗೆ ಹಣ ವಾಪಸ್ ಕೊಡುವಂತೆ ಸಹಕಾರ ಇಲಾಖೆಯ ಉಪನಿಬಂಧಕರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಉಪವಿಭಾಗಾಧಿಕಾರಿ ಯತೀಶಾರ್, ನಮಸ್ತೆ. ಈಗ ಕಲ್ಮನೆ ಅಲ್ಲಿ ಎಲ್ರಿಗೂ ಗೊತ್ತಿರ್ತಕ್ಕ ಹಾಗೆ ಅಲ್ಲಿ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಒಂದು ಹಗರಣ ಆಗಿದೆ ಅಂತ ಹೇಳಿ ಸೋಮವಾರ ಎಲ್ಲ ಅಲ್ಲಿನ ರೈತರು ಮುಖಂಡರುಗಳೆಲ್ಲ ಅಲ್ಲಿಯ ಸಾರ್ವಜನಿಕರು ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ. ಇಲ್ಲಿಯ ಮ್ಯಾಜಿಸ್ಟ್ರೇಟ್ ಆಗಿ, ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಆಗಿ ನಾವೇ ಹೋಗಿ ಲಾ ಅಂಡ್ ಆರ್ಡರ್ ಇಶ್ಯೂ ಏನೂ ಆಗಬಾರ್ದು ಅಂತೇಳಿ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್, ಕೋಆಪರೇಟಿವ್ ಬ್ಯಾಂಕ್ ಬಂದು ಅದೊಂದು ಇಂಡಿಪೆಂಡೆಂಟ್ ಬಾಡಿ. ಅಲ್ಲಿ ಮೆಂಬರ್ಸ್ಗಳೇನೆ ಸೇರಿ ಮೆಂಬರ್ಸ್ಗಳೇನೆ ಬೋರ್ಡ್ ಅನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಆ ಬೋರ್ಡ್ ಪ್ರಕಾರ ನಡ್ಕೊಂಡು ಬಂದಿರ್ತದೆ. ಅದರಿಂದ ಅಲ್ಲಿ ನಮಗೆ AC ಆಗಿ ಏನು ರೋಲ್ ಇಲ್ಲ ಅಂದ್ರೂ ಲಾ ಅಂಡ್ ಆರ್ಡರ್ ಇಶ್ಯೂ ಆಗಬಾರ್ದು ಅಂತ ಹೇಳಿ ನಾವು ಹೋಗಿ ಏನಿದೆ ಅವ್ರ ಸಮಸ್ಯೆ ಅಂತ ಕೇಳಿ ಅದ್ರ ಪ್ರಕಾರ ಅವ್ರು ಹೇಳಿದ್ದೇನಂದ್ರೆ, ನಾವು ಪಿಗ್ಮಿ ದುಡ್ಡೆಲ್ಲ ಕಟ್ಟಿದೀವಿ, ಅಲ್ಲಿರ್ತಕ್ಕಂಥ ಸೆಕ್ರೆಟರಿ ಅವ್ರು ಅಬ್ಸ್ಕಾಂಡಿಂಗ್ ಆಗಿದ್ದಾರೆ ಅಂತ ಹೇಳಿ ತಿಳಿಸಿರ್ತಾರೆ. ಆಯ್ತು, ಅದಕ್ಕೆ ಸೂಕ್ತ ಇಲಾಖೆಗಳ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳನ್ನೆಲ್ಲ ಕರೆಸಿ ನಮ್ಮ ಕಚೇರಿಯಲ್ಲೇ ಒಂದು ಸಭೆಯನ್ನ ಮಾಡಿದ್ರೆ ಇದ್ರ ಬಗ್ಗೆ ಇರ್ತಕ್ಕಂಥ ಗೊಂದಲಗಳೆಲ್ಲ ಸ್ವಲ್ಪ ನಿರ್ವಹಣೆ ಆಗಿ ನಮ್ಗೇನು ಕಾನೂನಾತ್ಮಕವಾಗಿ ಏನು ಸಮಸ್ಯೆ ಆಗಲ್ಲ ಅನ್ನೋ ಉದ್ದೇಶದಿಂದ ಇವತ್ತೊಂದು ಸಭೆ ಕರೆದಿದ್ವಿ. ಇಲ್ಲಿಗೆ ಬಂದು DRER ಅವರು ಅಲ್ಲಿಯ ಸಾರ್ವಜನಿಕರಿಗೆ, ಅಲ್ಲಿ ಯಾರ್ಯಾರು ಮೆಂಬರ್ಸ್ ಇದ್ದಾರೆ ಕೋಆಪರೇಟಿವ್ ಬ್ಯಾಂಕ್ ಎಲ್ಲರಿಗೂ ಆಶ್ವಾಸನೆ ನೀಡಿದ್ದಾರೆ. ಏನು ಕಾನೂನೊಳಗೆ ಏನೇನು ಕ್ರಮ ವಹಿಸ್ಬೋದು ಆ ಕ್ರಮವನ್ನೆಲ್ಲ ನಾವು ಮಾಡ್ತೀವಿ. ಅದು 64 ಅಲ್ಲಿ 65 ಅಲ್ಲಿ ಎನ್ಕ್ವೈರಿ ಇರ್ಬೋದು. ಆಮೇಲೆ ಆ ಸೆಕ್ರೆಟರಿ ಯಾರು ಅಬ್ಸ್ಕಾಂಡಿಂಗ್ ಇದ್ದಾರೆ ಅವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಆಗ್ಬೇಕು ಅನ್ನೋದು ಎಲ್ಲರ ಬೇಡಿಕೆ ಆಗಿತ್ತು. ಅದ ನಿಟ್ಟಿನಲ್ಲಿ ಒಂದು ಕ್ರಿಮಿನಲ್ ಕೇಸನ್ನು ಕೂಡ ಅಲ್ಲಿಯ ಡೈರೆಕ್ಟರ್ ಅವರೇನೆ ಒಂದು ರಿಜಿಸ್ಟರ್ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಹತ್ರ ಇಲ್ಲಿ ಹೇಳಿದ್ದಾರೆ, ರಿಜಿಸ್ಟರ್ ಮಾಡ್ತೀವಿ ಅಂತ ಹೇಳಿ ನಾವು ರಿಜಿಸ್ಟರ್ ಮಾಡಿ ನೀವು ಇಮಿಡಿಯೇಟ್ ಆಗಿ ಅಂತ ಹೇಳಿ ಅವ್ರಿಗೆ ಹೇಳಿದ್ವಿ. ಅವರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಅದರ ಪ್ರಕಾರ ಏನ್ ತನಿಖೆ ಆಗ್ಬೇಕು, ಪೊಲೀಸ್ ತನಿಖೆನೂ ಆಗ್ತದೆ. ಈ ಕಡೆ ಇಲಾಖೆ, ಕೋಆಪರೇಟಿವ್ ಇಲಾಖೆಯಿಂದ ಏನ್ ತನಿಖೆ ಆಗ್ಬೇಕು ಅವರು 64, 65 ಮಾಡ್ತಾರೆ. ಉದ್ದೇಶ ಅಲ್ಲಿ ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ಬಾರ್ದು, ಅವ್ರು ಏನ್ ದುಡ್ಡು ಕಟ್ಟಿದ್ದಾರೆ ಆ ದುಡ್ಡು ಅವ್ರಿಗೆ ತಲುಪಲಿಕ್ಕೆ ಏನೇನ್ ಕಾನೂನಾತ್ಮಕವಾಗಿ ಮಾಡ್ಬೇಕು
ಅದನ್ನ ಮಾಡ್ತಾರೆ ಅಂತ ಹೇಳಿ ನಾವು ಜನರನ್ನ ಕನ್ವಿನ್ಸ್ ಮಾಡಿ ಇಲಾಖೆ ಮೂಲಕ ತಿಳಿಸಿದ್ವಿ. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ ಮಾತನಾಡಿ, ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಕಂಪ್ಲೇಂಟ್ ಕೊಟ್ಟಿದ್ದನ್ನ ನೋಟಿಸ್ ಕೊಟ್ಟು ಕರೆದು ಆ ಎನ್ಕ್ವೈರಿ ರಿಪೋರ್ಟ್ ಅನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ, ಎನ್ಕ್ವೈರಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಎನ್ಕ್ವೈರಿ ಡೀಪ್ ಆಗಿ ಏನು ತಳಮಟ್ಟದಿಂದ ಅದನ್ನ ತನಿಖೆ ಮಾಡ್ತಕ್ಕಂಥದ್ದು ಆಗುತ್ತೆ. ಆ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಒತ್ತಾಯಿಸ್ತೇವೆ. ಕಾಲಮಿತಿ ಒಳಗಡೆ ಆ ಜನರ ಹಣ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇವೆ. ಜೊತೆಗೆ DCC ಬ್ಯಾಂಕ್ ಏನಿದೆ, ಆ DCC ಬ್ಯಾಂಕಿನ ಅಧ್ಯಕ್ಷರಿಗೆ ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ, DCC ಬ್ಯಾಂಕಿನ ಡೈರೆಕ್ಟರಿಗೆ ಒತ್ತಾಯಿಸ್ತೇನೆ. ತಕ್ಷಣದಲ್ಲಿ ಜನರ ಸಮಸ್ಯೆಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅವರಿಗೆ ತಕ್ಷಣದಲ್ಲಿ ಸ್ಪಂದಿಸುವಂತ ಕೆಲಸ ತಾವು ಮಾಡ್ಬೇಕು. ನಿಮ್ ಜವಾಬ್ದಾರಿ ಇದೆ. DCC ಬ್ಯಾಂಕಿನ ಅಧ್ಯಕ್ಷರು ಮತ್ತು ಡೈರೆಕ್ಟರ್ ಜವಾಬ್ದಾರಿ ಇದೆ. ನೀವು ಇಷ್ಟು ದಿವಸ ಆಗಿದೆ, 3-4 ತಿಂಗಳಾಗಿದೆ, ಡೈರೆಕ್ಟರ್ ಈ ಬದಿ ಮುಖ ಹಾಕಿಲ್ಲ, ಅಧ್ಯಕ್ಷರು ನೀವು ಈ ಬದಿ ಮುಖ ಹಾಕ್ಲಿಲ್ಲ. ತಕ್ಷಣದಲ್ಲಿ ಬಂದು ಇಲ್ಲಿ ಏನ್ ಸಮಸ್ಯೆ ಆಗಿದೆಯೋ ಅದಕ್ಕೆ ಹಣನ ಯಾವ ರೀತಿಯಲ್ಲಿ ಭರಿಸಬಹುದು, DCC ಬ್ಯಾಂಕ್ ಹಣವನ್ನು ಕೊಟ್ಟು ಈ ಜನರ ಸಮಸ್ಯೆನ ಬಗೆಹರಿಸಿಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾರೆ. ಹಣ ಕಳೆದುಕೊಂಡವರು ತಮ್ಮ ನೋವು ತೋಡಿಕೊಳ್ಳುತ್ತಾ, ನನ್ನ ಹೆಸರು ಸುಧಾಮತಿ ಜಗನ್ನಾಥ್ ಅಂತ, ನಾನು ಕಲ್ಮನೆಯಿಂದ ಬಂದಿರೋದು. ಕಲ್ಮನೆ ಸೇವಾ ಸಹಕಾರ ಬ್ಯಾಂಕ್ನಲ್ಲಿ ಮೋಸ ಆಗಿದೆ ನಮಗೆ. ನಾವು ಉಳಿತಾಯ ಮತ್ತು ಪಿಗ್ಮಿ ಎರಡನ್ನೂ ಕೊಡ್ತಾ ಇದ್ವಿ. ಪಿಗ್ಮಿ ಹಣ ಮತ್ತು ಉಳಿತಾಯ ಹಣ, ನಾವು ಉಳಿತಾಯ ಹಣ ಅಂದರೆ ಚಾಲ್ತಿ ಖಾತೆ, ಅದನ್ನ ಹಣ ಕೇಳಲಿಕ್ಕೆ ಹೋದ್ರೆ ಅವ್ರು ಕೊಡ್ತಾ ಇರಲಿಲ್ಲ. ಅದಕ್ಕೆ ಈಗ ದೂರು ಕೊಡೋಣ ಅಂತ ಬಂದಿದ್ದಂದರೆ ನಮಗೆ ಬಹಳ ಕಷ್ಟವಾಗಿದೆ. ಸೊಸೈಟಿ ಕಾರ್ಪೊರೇಷನ್ ಇದರಿಂದ ನಮಗೆ ದುಡ್ಡು ಸಿಗ್ತಾ ಇಲ್ಲ. ಅದೇ ದುಡ್ಡಿಗೋಸ್ಕರಾಗಿ ನಾವು ಊರಿಂದ ಒಂದು ಮಹಿಳೆಯರು, ಕೂಲಿ ಕಾರ್ಮಿಕರು, ಆಮೇಲೆ ಕೃಷಿಕರು ಎಲ್ಲ ಸೇರಿ ಬಂದಿದ್ದೀವಿ ಕಂಪ್ಲೇಂಟ್ ಕೊಡೋಣ ಅಂತ. ನಾವು ಭಾಳ ಕಷ್ಟದಲ್ಲಿದ್ದೀವಿ. ಅದಕ್ಕೆ ನಮಗೆ ದುಡ್ಡು ಸರಿಪಡಿಸಿ ಕೊಡಬೇಕಾಗಿ ಕೇಳಿಗೋದಲ್ಲಿ ನಾವು ಪೊಲೀಸ್ ಠಾಣೆಯಲ್ಲಿ ನಾವು ಕೇಳಿಕೊಳ್ಳೋದು ಇಷ್ಟೇ. ಈ ಸಂದರ್ಭದಲ್ಲಿ RS ಗಿರಿ, ಡಾಕ್ಟರ್ ಜಯಪ್ರಕಾಶ್ ಮಾವಿನಕುಳಿ, LV ಅಕ್ಷರ್, ಸುರೇಶ್ ಗೌಡ, ಮಾಪು ಇಕ್ಕೇರಿ, ನಾರಾಯಣ್ ಇನ್ನಿತರರು ಹಾಜರಿದ್ದರು. ನಂತರ ಹಣ ಕಳೆದುಕೊಂಡವರು ಗ್ರಾಮಾಂತರ ಠಾಣೆಗೆ ತೆರಳಿ ಸೊಸೈಟಿ ಆಡಳಿತ ಮಂಡಳಿ ಹಾಗೂ ಕಾರ್ಯದರ್ಶಿ ವಿರುದ್ಧ ದೂರು ಸಲ್ಲಿಸಿದರು. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.